ಮೀನಾಕ್ಷಿ ಮತ್ತು ಅವಳ ಉದಾರತೆ. ಒಮ್ಮೆ ಒಂದು ಸುಂದರವಾದ ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಮೀನಾಕ್ಷಿ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ದಯುಳ್ಳವಳು ಮತ್ತು ದಾನ ಮಾಡುವವಳಾಗಿದ್ದಳು. ಮೀನಾಕ್ಷಿಯ ಬಳಿ ದೊಡ್ಡ ದೊಡ್ಡ ಆಟಿಕೆಗಳು ಇರಲಿಲ್ಲ. ಆದರೆ ಆಕೆ ತನ್ನ ಬಳಿ ಇದ್ದ ಚಿಕ್ಕ ಚಿಕ್ಕ ಆಟಿಕೆಗಳನ್ನು ಹಳ್ಳಿಯ ಬಡ ಮಕ್ಕಳಿಗೆ ಸಂತೋಷದಿಂದ ಹಂಚುತ್ತಿದ್ದಳು. ಆಟಿಕೆಗಳನ್ನು ಪಡೆದ ಮಕ್ಕಳು ತುಂಬಾ ಖುಷಿಯಾಗುತ್ತಿದ್ದರು. ಮೀನಾಕ್ಷಿಯ ಮುಖದಲ್ಲಿಯೂ ಒಂದು ದೊಡ್ಡ ನಗು ಮೂಡುತ್ತಿತ್ತು. ಹಳ್ಳಿಯ ವಾತಾವರಣ ತುಂಬಾ ಪ್ರಶಾಂತವಾಗಿತ್ತು. ಮಕ್ಕಳು ಆಟವಾಡುತ್ತಾ ನಗುತ್ತಾ ಕಾಲ ಕಳೆಯುತ್ತಿದ್ದರು. ಮೀನಾಕ್ಷಿ ತನ್ನ ಸ್ನೇಹಿತರೊಂದಿಗೆ ಹಳ್ಳಿಯ ಸುತ್ತಲೂ ಓಡಾಡುತ್ತಿದ್ದಳು. ಆದರೆ ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಭಯಾನಕ ಮಳೆಯು ಹಳ್ಳಿಯ ಮೇಲೆ ಅಪ್ಪಳಿಸಿತು. ಗಾಳಿ ಮತ್ತು ಮಳೆ ಜೋರಾಗಿತ್ತು. ಮಳೆಯು ನಿಂತ ಮೇಲೆ ಹಳ್ಳಿಯ ಜನರು ದುಃಖದಲ್ಲಿದ್ದರು. ಅನೇಕ ಮನೆಗಳು ನೆಲಸಮವಾಗಿದ್ದವು. ಮಕ್ಕಳು ಚಳಿಯಿಂದ ನಡುಗುತ್ತಾ ಭಯದಿಂದ ಕುಳಿತಿದ್ದರು. ಮೀನಾಕ್ಷಿ ಹಳ್ಳಿಯ ಪರಿಸ್ಥಿತಿಯನ್ನು ನೋಡಿದಾಗ ಆಕೆಯ ಹೃದಯವು ಕರಗಿತು. ವಿಶೇಷವಾಗಿ ಚಳಿಯಿಂದ ನಡುಗುತ್ತಿದ್ದ ಮಕ್ಕಳನ್ನು ನೋಡಿ ಆಕೆ ತುಂಬಾ ಬೇಸರಗೊಂಡಳು. ಮೀನಾಕ್ಷಿ ತನ್ನ ಬಳಿ ಇದ್ದ ಬೆಚ್ಚಗಿನ ಕಂಬಳಿಯನ್ನು ತೆಗೆದುಕೊಂಡಳು. ನಾನು ಮಾತ್ರ ಬೆಚ್ಚಗಿದ್ದು ನೀವು ಚಳಿಯಿಂದ ಕಂಗಾಲಾಗಬಾರದು ಎಂದು ಹೇಳಿ ಅದನ್ನು ಮಕ್ಕಳಿಗೆ ಕೊಟ್ಟಳು. ಕಂಬಳಿ ಪಡೆದ ಮಕ್ಕಳು ಅವಳಿಗೆ ಧನ್ಯವಾದ ಹೇಳಿದರು. ಅವರ ಮುಖದಲ್ಲಿ ನಗು ಮತ್ತೆ ಮೂಡಿತು. ಮೀನಾಕ್ಷಿಯ ಸ್ನೇಹವು ಅವರ ಹೃದಯವನ್ನು ತುಂಬಿತು. ಹಳ್ಳಿಯ ಹಿರಿಯರಾದ ರಂಗನಾಥ್ ಅವರು ಇದನ್ನು ನೋಡುತ್ತಿದ್ದರು. ರಂಗನಾಥ್ ಅವರು ಮೀನಾಕ್ಷಿಯ ಬಳಿ ಬಂದು, ದಾನ ಮಾಡಿದ ಹೃದಯವು ಸದಾ ಬೆಳಗುತ್ತದೆ. ಮೀನಾಕ್ಷಿ, ನಮ್ಮ ಬಳಿ ಎಷ್ಟೇ ಕಡಿಮೆ ಇದ್ದರೂ ಅದನ್ನು ಹಂಚಿಕೊಂಡರೆ ಅದು ದೊಡ್ಡ ಸಂತೋಷ ಕೊಡುತ್ತದೆ ಎಂದು ಹೇಳಿದರು. ಮೀನಾಕ್ಷಿ ಹೆಮ್ಮೆಯಿಂದ ನಕ್ಕಳು. ಕಥೆಯ ನೀತಿ: ನಮ್ಮ ಬಳಿ ಎಷ್ಟೇ ಕಡಿಮೆ ಇದ್ದರೂ ಹಂಚಿಕೊಂಡಾಗ ಅದು ದೊಡ್ಡ ಸಂತೋಷ ಕೊಡಬಲ್ಲದು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ, ನೀತಿ ಕಥೆಗಳಿಗಾಗಿ ಮತ್ತು ಡೈಲಿ ಪೇರೆಂಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ.